ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚಿಕನ್ ಬಸ್ಸಾಂಬಾರು ಮಾಡುವ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಹೇಳೋ ಅಷ್ಟೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ನು ಮೊಟ್ಟೆ ಕೋಳಿ ಬಸ್ಸಾಂಬಾರು, ನಾಟಿ ಕೋಳಿ ಬಸ್ಸಾಂಬಾರು ಈ ಮಂಡ್ಯ ಕಡೆ ಎಲ್ಲ ತುಂಬ ಫೇಮಸ್ಸು. ನಮ್ಮ ಕಡೆಯೂ ತುಂಬ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಕಲ್ಲರು ಅಷ್ಟೇ ಸಖತ್ತಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮಾಡಿಸಿರೋ ಥರ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು, ಒಂದು 4-5 ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು, 3 ಬಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂಚೂರು ಪುದೀನ, ಒಂದು ಇಡಿಯಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಗಸಗಸೆ, ಒಂದು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಇಂಚಿನಷ್ಟು ಚಕ್ಕೆ, 4-5 ಲವಂಗ, 1 ಇಂಚಿನಷ್ಟು ಶುಂಠಿ, 1 ಕಪ್ ಆಗೋಷ್ಟು ಕೊಬ್ಬರಿ. ಇದು ಅಕ್ಕಿ ಚೆನ್ನಾಗಿ ಹುರಿದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ವೀಡಿಯೋ ಹಾಕ್ತೀನಿ. ಈಗ ಮಾಡಿ ಇಟ್ಬಿಟ್ಟಿದ್ದೀನಲ್ಲ, ಸೊ ಅದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಇದು ಒಂದು 4-5 ಬೆಳ್ಳುಳ್ಳಿ ಎಕ್ಸ್ಟ್ರಾ ಬಿಡಿಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಗಸಗಸೆ ಮತ್ತು ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ. ಕಪ್ಪೆಳ್ಳು ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ, ನೋಡ್ಕೋಬೋದು ನೀವು. ಅಂದರೆ ಆರಿಸಿ ಹಾಕ್ಕೋಬೇಕು, ಏನಕ್ಕಾದ್ರೂ ಉಪಯೋಗಿಸಂಗಿದೆ ಕಪ್ಪೆಳ್ಳನ್ನ. ಬಿಳಿ ಎಳ್ಳಲ್ಲಿ ಸ್ವಲ್ಪ ಏನು ಅಷ್ಟು ಥರ ಏನಿರೋದಿಲ್ಲ, ಮಣ್ಣೇನು ಇರೋದಿಲ್ಲ. ಎಳ್ಳು ತಿನ್ನೋದ್ರಿಂದ ಮಕ್ಳಿಗೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಾವು ನಾರ್ಮಲಾಗಿ ಹಂಗೆ ತಿನ್ನೋಕ್ಕಾಗೋದಿಲ್ಲ, ಇಲ್ಲ ಎಳ್ಳು ಉಂಡೆ ಮಾಡ್ಕೊಂಡು ತಿನ್ನಬೇಕು. ಅದ್ರ ಬದಲಾಗಿ ಈ ಥರ ಸಾಂಬಾರಿಗೆ, ಕರಿಗೆ ಆ ಥರ ಉಪಯೋಗಿಸಿದ್ರೆ ಎಲ್ಲ ಮನೆಯಲ್ಲಿ ಎಲ್ಲರೂ ಎಳ್ಳನ್ನು ತಿಂತಾರೆ. ಗಸಗಸೆ ಜೊತೆಗೆ ಹಾಕ್ಕೊಂಡ್ರೆ ಎಳ್ಳನ್ನು ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಸಾಂಬಾರ್ಗೂ. ಈಗ ಇದೆರಡನ್ನೂ ಚಿಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ. ಈಗ ಗಸಗಸೆ ಎಲ್ಲ ಹುರ್ತಾಯಿತ್ತು, ನಾನು ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ನಾವು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹುರ್ಕೊಳ್ಳೋಣ ಬಾಡಿಗೆ ಮೆಣಸಿನ್ಕಾಯಿನ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನ. ಬಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆಲ್ಲ ಹಾಕ್ಕೊಂಡಿರೋದು, ಕಲರ್ ಬರಲಿಕ್ಕೆ, ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಡಿಗೆ ಮೆಣಸಿನ್ಕಾಯಿನ ಉಪಯೋಗಿಸಿದ್ದೀನಿ. ನೀವು ಬೇಕಿದ್ರೇನು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ತಿನ್ನೋದ್ರಿಂದ ಒಳ್ಳೆಯದಾಗುತ್ತಲ್ಲ, ಸೊ ಹಂಗಾಗಿ ಮಿಕ್ಸಿಗೆ ಮಾಡಿಕೊಂಡ್ರೆ ಗೊತ್ತಾಗೋದಿಲ್ಲ. ಈಗ ಬಿಡಿಸಿಟ್ಟಂಥ ಬೆಳ್ಳುಳ್ಳಿ 3 ಚಿಕ್ಕದು ಬೆಳ್ಳುಳ್ಳಿ, ಊರಿಂದ ತಂದಿರೋದು ನಾಟಿ ಬೆಳ್ಳುಳ್ಳಿ. ಈಗ ಈರುಳ್ಳಿನೂ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳೋಣ. ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಈಗ ತುರಿದಿಟ್ಕೊಂಡಿರುವಂಥ ಒಂದು ಬೌಲಷ್ಟು ಕೊಬ್ಬರಿ ತುರಿ ಇತ್ತಲ್ಲ, ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಶುಂಠಿ ಎಲ್ಲ ನಾವೇನು ಎಣ್ಣೆಗೆ ಹಾಕೋದಿಲ್ಲ, ಚಕ್ಕೆ, ಲವಂಗ, ಶುಂಠಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಗಸಗಸೆ, ಕೊಬ್ಬರಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಹಾಕ್ಕೋತೀನಿ. ಅಷ್ಟೊತ್ತಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಈಗ ಇದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನು ಧನಿಯಾ ಪುಡಿ ಎಲ್ಲನೂ ಈರುಳ್ಳಿ ಎಲ್ಲ ರುಬ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡ್ತೀನಿ ಫಸ್ಟೇ, ಕೊಬ್ಬರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಅದಾದಮೇಲೆ ಧನಿಯಾ ಪೌಡ್ರು, ಅಚ್ಚ ಖಾರದ ಪೌಡ್ರು ಎಲ್ಲ ಹಾಕ್ಕೋತೀನಿ. ಯಾಕಂದರೆ ಅದು ಯಾವಾಗೂ ಮಿಕ್ಸಿ ಆಗಿರುತ್ತಲ್ಲ, ಅಂದರೆ ಮಿಷಿನ್ಗೆಲ್ಲ ಹಾಕ್ಸ್ಕೊಂಬಂದಿರ್ತೀವಲ್ಲ, ಪೌಡ್ರ್ ಆಗಿರುತ್ತಲ್ಲ, ಹಂಗಾಗಿ
ಫಸ್ಟ್ ಇದನ್ನು ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ ನಾನು. ಈಗ ನಾನು ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಚಿಕನ್ನ ಒಲೆ ಮೇಲೆ ಇಟ್ಟಿದ್ರೆ ಮತ್ತೆ ಮಸಾಲೆನ ಹಾಕ್ಕೋಬೋದು. ಈಗ ತೊಳೆದಿಟ್ಟಿರುವಂಥ ಚಿಕನ್ ಪೀಸಸ್ನ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಒಂದೊಂದಾಗಿ. ಇದು ಹಸಿ ವಾಸನೆ ಹೋಗಬೇಕು, ಅದಾದಮೇಲೆ ನಾವು ಮಸಾಲೆ ಹಾಕ್ಕೊಳ್ಳೋದು. ಅದಕ್ಕೆ ಇದನ್ನು ಫಸ್ಟ್ ಇಟ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಾನೀಗ ಒಂದು 2 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆಗಬೇಕು ಸ್ವಲ್ಪ, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದಕ್ಕೇನೆ ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಚಿಕ್ಕ ಟೀ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಚಿಕನ್ನು. ಮಿಕ್ಸಿಗೆ ಪುದೀನ ಹಾಕ್ಕೊಂಡಿದ್ದೀನಿ ಹಂಗೇ ನಾನು. ಈಗ ರುಬ್ಕೊಂಡಿರೋಂಥ ಮಸಾಲೆ ನೋಡ್ಬೋದು ನೀವು. ಧನಿಯಾ ಪೌಡ್ರು ಅದನ್ನ ಹಾಕ್ಕೊಂಡಿಲ್ವಲ್ಲ, ಈಗ ಧನಿಯಾ ಪೌಡರ್ನ ಅಚ್ಕಾರದ ಪೌಡರ್ನ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದರ ಜೊತೆಗೆ ಕೊತ್ತಂಬರಿನೂ ಹಾಕಿ ರುಬ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ಅರಿಶಿನ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿದ್ರೆ ಈ ಥರ ನೀರೆಲ್ಲ ಬಿಟ್ಬಿಡುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೊರ್ಟೋಗುತ್ತೆ ಚಿಕನಲ್ಲಿರೋದು. ಈಗ ಇದು ರೆಡಿ ಆಯಿತು. ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಪೂರ್ತಿಯಾಗಿ ಮಸಾಲೆನ ಹಾಕ್ಕೋತಾ ಇಲ್ಲ, ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಮಸಾಲೆನ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಾಂದರೆ ಒಂದು ಚಿಕ್ಕ ಕಪ್ಪಲ್ಲಿ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ. ಟೇಬಲ್ ಸ್ಪೂನಲ್ಲಿ ಹೇಳೋಕ್ಕಾಗಲ್ಲ ರುಬ್ಬಿರೋ ಮಸಾಲೆನ. ಸೊ ಹಂಗಾಗಿ ಒಂದು ಚಿಕ್ಕ ಕಪ್ಪಲ್ಲಿ ಎತ್ತಿಟ್ಕೊಳ್ಳಿ ನೀವು ಮಸಾಲೆನ. ಮತ್ತು ಸಾಂಬಾರು ಮಾಡಲಿಕ್ಕೆ ಬೇಕಾಗುತ್ತೆ, ಆವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ನೀರು ಹಾಕ್ಕೊಳ್ಳೋಣ. ಆ ಮಿಕ್ಸಿ ಜಾರನ್ನ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ ಇದ್ದಂಥ ಮಸಾಲೆನ ಒಂದು ಚಿಕ್ಕ ಬೌಲ್ಗೆ ತೆಗೆದು ಸಪ್ರೇಟಾಗಿ ಇಟ್ಕೊಂಡು, ಈಗ ಅದೇ ಮಿಕ್ಸಿ ಜಾರನ್ನ ತೊಳ್ಕೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ. ಚಿಕನ್ ಬಸ್ಸಾಂಬಾರಲ್ಲ, ಬಸ್ಸಾಂಬಾರು ತುಂಬ ಹೆವಿ ಗಟ್ಟಿಯಾಗಿ ಏನೂ ಬೇಕಾಗಲ್ಲ, ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ನೋಡಿ, ಒಂದು ಚಿಕ್ಕ ಬೌಲ್ಗೆ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಈಗ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ, ಯಾಕಂದರೆ ತುಂಬ ಜಾಸ್ತಿ ಹೊತ್ತೇನು ಬೇಯೋದಿಲ್ಲ ಚಿಕನು. ಕುಕ್ಕರ್ಗೆ ಬೇಕಿದ್ದರೂ ಹಾಕ್ಕೋಬೋದು. ಕುಕ್ಕರ್ಗಾದರೆ 1 ವಿಷಲ್ 2 ವಿಷಲ್ಗಾದರೆ ಸಾಕಾಗುತ್ತೆ. ನೀರೇನು ಜಾಸ್ತಿ ಬೇಕಾಗಲ್ಲ ಕುಕ್ಕರಲ್ಲಿ ಮಾಡೋದಕ್ಕೆ.
ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ಇದು ಮತ್ತೆ ಜಾಸ್ತಿ ಗಟ್ಟಿನೂ ಆಗೋದಿಲ್ಲ. ಈಗ ನೀವು ಟೇಸ್ಟ್ ನೋಡ್ಕೋಬೋದು. ಖಾರ ಬೇಕಿದ್ದರೆ ಖಾರನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅಕಸ್ಮಾತ್ ಉಪ್ಪು ಬೇಕಿದ್ದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಟೇಸ್ಟ್ ನೋಡಿ ಈಗ ಉಪ್ಪು ಬೇಕಿತ್ತು, ಸೊ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ, ನೋಡ್ಬೋದು ನೀವು. ಈಗ ಪೀಸ್ ಬೆಂದಿದೆಯಾ ಅಂತ ಒಂದನ್ನು ತೆಗೆದು ಚೆಕ್ ಮಾಡ್ಕೊಳ್ಳೋಣ. ಪೀಸೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಸೊಪ್ಪು ಎಲ್ಲ ಬಗ್ಸ್ತೀವಲ್ಲ ಆ ಬಟ್ಲನ್ನ ತೊಗೊಂಡಿದ್ದೀನಿ. ಅದ್ರ ಕೆಳಗಡೆ ಇನ್ನೊಂದು ಬಟ್ಲನ್ನ ಇಟ್ಕೊಂಡಿದ್ದೀನಿ ಸಾಂಬಾರು ಅದರೊಳಗಡೆ ಹೋಗಲಿಕ್ಕೆ. ಈಗ ಈ ಥರ ಬಗ್ಸ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟ್ ಸಾಂಬಾರೇ ಬರುತ್ತೆ, ಏನು ಪೀಸಸ್ ಏನು ಬರೋದಿಲ್ಲ. ಸಾಂಬಾರನ್ನ ಬೌಲಿಗೆ ಬಗ್ಸ್ಕೊಬಿಡಿ. ಇಲ್ಲ ಅಂತಂದರೆ ಇದರಲ್ಲಿಂದ ಹೋಗೋದು ತುಂಬ ಒಂದು ಸತಿ ಗಟ್ಟಿ ಇದ್ದರೆ ಸ್ವಲ್ಪ ಸಾಂಬಾರು ಹಂಗಂಗೆ ಉಳ್ಕೊಳ್ತಾ ಇರ್ತದೆ. ನಾನೀಗ ಸಾಂಬಾರನ್ನ ಫಸ್ಟ್ ಬಗ್ಸ್ಕೊಂಡ್ಬಿಡ್ತಾಯಿದ್ದೀನಿ. ಪೀಸಸ್ ಬೀಳ್ದಂಗೆ ಸಪ್ರೇಟ್ ಮಾಡ್ಕೊಳ್ಬೇಕು ಸಾಂಬಾರು. ನೋಡಿದ್ರಲ್ಲ ಸಾಂಬಾರೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀವು ಸಾಂಬಾರನ್ನ ಬಗ್ಸ್ಕೊಂಬಿಡಿ ಒಂದು ಬೌಲ್ಗೆ. ಇಲ್ಲ ಅಂತಂದರೆ ಈ ಥರ 2 ಸತಿ ಮಾಡಬೇಕಾಗ್ತದೆ. ಈಗ ಬರೀ ಪೀಸಸ್ ಇದೆಯಲ್ಲ, ಸ್ವಲ್ಪ ಸಾಂಬಾರಿದೆ, ಇದನ್ನು ಒಟ್ಟಿಗೆ ಬಗ್ಸ್ಕೊಂಡ್ರೆ ಸಾಂಬಾರೆಲ್ಲ ಕೆಳಗಡೆ ನಿಧಾನವಾಗಿ ಹೋಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಪೀಸಸ್ ಅಂತ. ತುಂಬ ಚೆನ್ನಾಗಿ ಪೀಸಸ್ ಎಲ್ಲ ಬೆಂದಿದೆ. ಹಾಗಾಗಿ ಪೀಸಸ್ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಈಗ ಇದು ಸಾಂಬಾರೆಲ್ಲ ನೀಟಾಗಿ ಸಪ್ರೇಟ್ ಆಗಬೇಕು, ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಈ ಕಡೆ ನೋಡಿದ್ರಲ್ಲ ಸಾಂಬಾರು ಬೇರೆ ಪೀಸಸ್ ಬೇರೆ ಇಟ್ಕೊಂಡಿದ್ದೀನಿ. ಈಗ ನಾನು ಎತ್ತಿಟ್ಕೊಂಡು ಒಂದು ಚಿಕ್ಕ ಬೌಲ್ನ ಮಸಾಲೆ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಹಂಗೆ ಇಟ್ಕೊಂಡು ಸ್ವಲ್ಪ ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತೀವಿ ಆ ಟೈಮಲ್ಲಿ ಫಸ್ಟು ಹಸಿದನ್ನ ಹಾಕ್ಬಿಟ್ಟು ಅದಾದಮೇಲೆ ಇದನ್ನು ಕೂಡ ಹಾಕ್ಕೋಬೋದು. ಮಸಾಲೆನೇ ಎತ್ತಿಟ್ಕೊಳ್ಳೇಬೇಕು ಅಂತ ಏನಿಲ್ಲ. ಅದು ಸಾಂಬಾರು ಗಟ್ಟಿ ಇತ್ತು ಅಂದರೆ ಅದೇ ಸಾಕಾಗುತ್ತೆ. ನಾನು ಒಟ್ಟಿಗೆ ಹಾಕ್ಬೋದಿತ್ತು. ಇದು ಸಾಂಬಾರು ತೆಳುವಾಗುತ್ತೇನೋ ಅಂತ ನೋಡಿಕೊಂಡು ಎತ್ತಿಟ್ಕೊಳ್ಳೇಬೇಕು ಆ ಥರ ಏನಿಲ್ಲ. ಎತ್ತಿಟ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ನಾವು ಬಗ್ಸಿಟ್ಕೊಂಡಿರೋ ಸಾಂಬಾರಿಗಿಂತೂ ಗಟ್ಟಿ ಇರುತ್ತೆ ಮಸಾಲೆ ಇದನ್ನು ಹಾಕ್ಕೊಂಡ್ರೆ ಅಂತ ಹಸಿ ಮಸಾಲೆನ ಸ್ವಲ್ಪ ಎತ್ತಿಟ್ಕೊಳ್ಳೋದು. ಈಗ ನಾನು ಪೀಸಸ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಇರ್ಬೋದು ಎಣ್ಣೆ. ಒಗ್ಗರಣೆಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಆದರೆ ಇದು ಬಂದುಬಿಟ್ಟು ಚಿಕನ್ ಪೀಸಸ್ಗೆ ಒಗ್ಗರಣೆ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ನಾನು ಈರುಳ್ಳಿ ಉಪಯೋಗಿಸೋದಿಲ್ಲ. ಬೆಳ್ಳುಳ್ಳಿ ಒಂದು ಬೌಲಲ್ಲಿ ಆವಾಗಲೇ ಸ್ವಲ್ಪ ಜಾಸ್ತಿ ಬಿಡಿಸಿ ಇಟ್ಕೊಂಡಿದ್ದೆ. ನಾನು ಒಂದು 4-5 ಬೆಳ್ಳುಳ್ಳಿ ಅಷ್ಟು ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಜಜ್ಜಿ ತೊಗೊಂಡು ಬಂದಿದ್ದೀನಿ. ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆ ಈಗ ಚಿಟಪಟ ಅಂತ ಅಂದಮೇಲೆ ನಾವು ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಈಗ ಕರಿಬೇವು ಹಾಕ್ಕೊಂಡೆ. ಈಗ ನೋಡಿದ್ರಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅದರಲ್ಲೇ ಒಂಚೂರು ಎತ್ತಿಟ್ಕೊಂಡಿರೋದು ಸಾಂಬಾರಿಗೆ. ಜಾಸ್ತಿ ಬೇಕಾಗಲ್ಲ ಸಾಂಬಾರಿಗೆ, ಪೀಸಸ್ಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ವ ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಂತ. ಚೆನ್ನಾಗಿ ಅನಿಸುತ್ತೆ ಪೀಸಸ್ಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು. ಈರುಳ್ಳಿ ಒಂದು ಕೂಡ ಈರುಳ್ಳಿ ಬೇಡ, ಬೆಳ್ಳುಳ್ಳಿನೇ ಸಾಕಾಗುತ್ತೆ. ಈಗ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ,
ಮತ್ತು ಬೆಳ್ಳುಳ್ಳಿ, ಕರಿಬೇವು ಇಷ್ಟೇ ಸಾಕಾಗುತ್ತೆ. ಬೇಕಿದ್ರೆ 2 ಒಣಮೆಣಸಿನ್ಕಾಯಿ ಉಪಯೋಗಿಸ್ಬೋದು. ನಾನು ಒಣ ಮೆಣಸಿನ್ಕಾಯಿನ ಉಪಯೋಗಿಸಿಲ್ಲ, ಪೌಡ್ರನ್ನ ಉಪಯೋಗಿಸ್ತೀನಿ. ಸೊ ಹಂಗಾಗಿ ಮೆಣಸಿನ್ಕಾಯಿನ ಹಾಕಿಲ್ಲ. ಈಗ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಗೋಲ್ಡನ್ ಬ್ರೌನ್ ಬರಬೇಕು ಬೆಳ್ಳುಳ್ಳಿ ಎಲ್ಲ. ಈಗ ಆದಾಗ ರೆಡಿಯಾಗಿದೆ ಅಂತ ಪೀಸಸ್ನೆಲ್ಲ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ, ಅದನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ನಾನು ಸ್ಪೂನ್ನಿಂದ ಮಿಕ್ಸ್ ಮಾಡ್ತಿಲ್ಲ, ಹಾಗೆ ಪಾತ್ರೆನೇ ಸ್ವಲ್ಪ ಎತ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ನೀವು, ಈ ಥರ ಮಾಡಿಕೊಂಡ್ರೆ ಪೀಸಸ್ಸು ಇದಾಗೋದಿಲ್ಲ. ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಪೀಸಸ್ ಎಲ್ಲನೂ ಪುಡಿ ಪುಡಿ ಆದಂಗೆ ಆಗಿಬಿಡುತ್ತೆ ಜಾಸ್ತಿ ತಿರುಗಿಸ್ತಾ ಇದ್ದರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೀಸಸ್ ಅಂತ. ತುಂಬ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊತಾಯಿದ್ದೀನಿ, ಜಾಸ್ತಿ ಹಾಕ್ಕೊತಲ್ಲ, ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ಕೊತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಇರೋಷ್ಟು ರೆಡ್ ಕಲರ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ಹಾಕ್ಕೊತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಿಲ್ಲ, ನಾನು ಪಾತ್ರೆನ ತೊಗೊಂಡಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಈಗ ಇದು ಹೇಳಿದ್ನಲ್ಲ, ಅಕ್ಕಿನ ಹುರಿದು ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು ಪುಡಿ ಇದು. ಯಾವಾಗ ಬಸ್ಸಾಂಬಾರು ಮಾಡಿದ್ರು ನೀವು ಚಿಕನ್ನು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಮೇಲೆ. ಅಂದರೆ ಗರ್ಗರಿ ಅಂತಂದರೆ ಕ್ರಿಸ್ಪಿನೆಸ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ತೇವ ಅನ್ನೋದು ಇರೋದಿಲ್ಲ, ತೇವಾಂಶ ಅನ್ನೋದು ಸ್ವಲ್ಪನೂ ಇರೋದಿಲ್ಲ ಅಕ್ಕಿ ಪೌಡ್ರ್ ಹಾಕ್ಕೊಂಡಾಗ. ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗ ನೀವು ಅಕ್ಕಿನ ಹುರಿದು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಸತಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸುಮಾರು ದಿವಸದವರೆಗೂ ಬರುತ್ತೆ ಅದು. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಇದು. ಸ್ವಲ್ಪ ಈಗ ಕೊತ್ತಂಬರಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋದನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ, ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಪೀಸಸ್ನೆಲ್ಲ ನಾನು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಪೀಸಸ್ ಅಂತ. ಈ ಥರ 1 kg 2 kg ಆ ಥರ ಮಾಡಿಕೊಂಡ್ರು ಕೂಡ ಬೇಗನೆ ಖಾಲಿ ಆಗಿಬಿಡುತ್ತೆ ಪೀಸಸ್ಸು. ತುಂಬ ಬೋರ್ ಆಗೋದಿಲ್ಲ ಪೀಸಸ್ ತಿನ್ನೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಕಬಾಬ್ ಎಲ್ಲ ಮಾಡ್ಕೊತೀವಲ್ಲ, ಆ ಥರ ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಅದೇ ಥರ ಅನಿಸುತ್ತೆ ಇದನ್ನು ಪೀಸಸ್ನ ತಿನ್ನಬೇಕಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಅದೇ ಪಾತ್ರೆನ ತೊಳೆದು ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ. ಅದೇ ಪಾತ್ರೆ ಆದರೆ ನನಗೆ ಚೆನ್ನಾಗಿ ಅಂದರೆ ಒಂದು ಅಳತೆ ಇರುತ್ತೆ ಅಂತ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಆವಾಗಲೇ ಇಟ್ಕೊಂಡಿದ್ದಲ್ಲ ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ ಚಿಟಪಟ ಅಂದಾಗ ಆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳಿದ್ರೆ ಸಾಕಾಗುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ. ಅದಾದಮೇಲೆ ನಾವು
ಇದ್ದೀವಲ್ಲ ಚಿಕನ್ ಸಾಂಬಾರು ಮತ್ತು ಒಂದು ಸಣ್ಣ ಬೌಲಲ್ಲಿ ಇಟ್ಕೊಂಡಿದ್ದಂಥ ಮಸಾಲೆ ಎರಡನ್ನೂ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀವಲ್ಲ ಸಾಂಬಾರನ್ನ ಅದನ್ನು ಎತ್ತಿ ಇದಕ್ಕೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಯಿತು. ಈಗ ಸಾಂಬಾರು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾತ್ರೆ ಆದರೆ ನನಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅನಿಸ್ತು, ಅದಕ್ಕೆ ನಾನು ಅದೇ ಪಾತ್ರೆನೇ ತಗೊಂಡೆ. ಈಗ ಇದನ್ನು ಚೂರು ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಖಾರ ನೋಡ್ಕೋಬೋದು, ಉಪ್ಪೇನಾದರೂ ಬೇಕಿದ್ದರೆ ಹಾಕ್ಕೋಬೋದು ಇದಕ್ಕೆ.